ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವವರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶವನ್ನ ಕೊಡಲಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುನಿಲ್ ಕುಮಾರ್ ಸವಾಲು ಹಾಕಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೊಂದು ಬಹಳ ವ್ಯವಸ್ಥಿತವಾದ ಷಡ್ಯಂತ್ರವಾಗಿದೆ. ಶಾಲೆಯ ಕಾಂಪೌಂಡ್ ತನಕ ಹಿಜಾಬ್, ಬುರ್ಕಾ ಹಾಕಿಕೊಂಡು ಬರಲಿ, ಆದರೆ ಶಾಲೆಯ ಒಳಗಡೆ ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಬೇಕು. ರಾಜ್ಯದ ಶಾಲೆಯಲ್ಲಿ ವಸ್ತ್ರ ಸಂಹಿತೆ ಸಾಂಪ್ರದಾಯಿಕವಾಗಿ ಬಂದಿದೆ. ಕೆಲ ವಿದ್ಯಾರ್ಥಿಗಳನ್ನ ಮುಂದೆ ಬಿಟ್ಟು ಅರಾಜಕತೆ ಸೃಷ್ಟಿ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಸಿದ್ದರಾಮಯ್ಯ, ಕೆಲ ಸಂಘಟನೆ ಹಿಜಾಬ್ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವವರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶವನ್ನ ಕೊಡಲಿ ಎಂದು ಸವಾಲು ಎಸೆದರು. ಇನ್ನು ಮಹಿಳೆಯರಿಗೆ ಎಲ್ಲೂ ಪ್ರವೇಶ ನೀಡದವರು ಸರ್ಕಾರಿ ಶಾಲೆಯಲ್ಲಿ ಅವರದೇ ಆದ ಒಂದು ನಿಯಮ ಮಾಡ್ತಾರೆ. ತ್ರಿಬಲ್ ತಲಾಕ್ ರದ್ದು ಮಾಡುವ ಮೂಲಕ ಭದ್ರತೆಯನ್ನ ಕೊಟ್ಟಿದ್ದು ಮೋದಿ ಸರ್ಕಾರ. ಇದನ್ನ ಮುಸ್ಲಿಂ ಮಹಿಳೆಯರು ಅರ್ಥ ಮಾಡಿಕೊಳ್ಳಬೇಕು. ಎಸ್ಡಿಪಿ ಸಿದ್ದರಾಮಯ್ಯ ಹಾಗೂ ಖಾದರ್ ಅವರು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವವರು ಮಹಿಳೆಯರನ್ನ ಮಸೀದಿಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಲಿ ಎಂದು ಅವರು ಹೇಳಿದ್ರು. ಇದೊಂದು ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ. ಹಿಜಾಬ್ ಇರ್ಬೋದು, ಬುರ್ಕಾ ಇರ್ಬೋದು ಇತ್ಯಾದಿಗಳನ್ನ ಮನೆಯಿಂದ ಶಾಲೆಯ ಕಾಂಪೌಂಡಿನ ತನಕ ಹಾಕ್ಕೊಂಡು ಬರಲಿ. ಅದಾದ ನಂತರ ತರಗತಿಗಳಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳ ಥರನೇ ಸಮವಸ್ತ್ರದಲ್ಲಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ಸಂಪ್ರದಾಯ. ಇಲ್ಲಿಯ ತನಕ ತುಂಬ ಶಾಲೆಗಳಲ್ಲಿ ಆ ರೀತಿಯಾದ ನಡ್ಕೊಂಡು ಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಏನೋ ಒಂದು ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವರು ಹೊರಟು ಕೆಲವೇ ವಿದ್ಯಾರ್ಥಿಗಳನ್ನು ಎದುರು ಬಿಟ್ಟು ಈ ರೀತಿಯಾದಂಥ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಮಾಧ್ಯಮಗಳ ಮುಖಾಂತರ ಪ್ರಶ್ನೆ ಮಾಡ್ತೇನೆ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವ್ರು ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಕೊಡಲಿ. ವ್ಯಕ್ತಿ ಸ್ವಾತಂತ್ರ್ಯ ಮಾಡೋರು ಯಾಕೆ ಮಸೀದಿ ಒಳಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ? ಒಂದು ಕಡೆ ಮಹಿಳೆಯರಿಗೆ ಎಲ್ಲೂ ಕೂಡ ಪ್ರವೇಶಗಳನ್ನು ನಿರಾಕರಣೆ ಮಾಡುವಂಥವ್ರು ಸರ್ಕಾರಿ ಶಾಲೆಗಳಲ್ಲಿ ಹೀಗೆ ಬರಬೇಕು ಅಂತೇಳಿ ಅವರೇ ನಿಯಮಾವಳಿಗಳನ್ನು ರೂಪಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಸಹಿಸೋದಿಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಅನ್ನೋದು ಒಂದು ಸಾಂಪ್ರದಾಯಿಕವಾಗಿ ಬಂದಿದೆ. ಕಾನೂನಿನ ಚೌಕಟ್ಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಗಳನ್ನು ಮಾಡ್ತೇವೆ. ಮತ್ತು ನಾನು ನಾಡಿನ ಎಲ್ಲ ಮುಸಲ್ಮಾನ್ ಮಹಿಳೆಯರಿಗೆ ವಿನಂತಿ ಮಾಡ್ತೇನೆ, ನಿಮಗೆ ತ್ರಿಬಲ್ ತಿಲಾಕನ್ನು ರದ್ದು ಮಾಡೋದ್ರ ಮುಖಾಂತರ ಭದ್ರತೆಯನ್ನು ಕೊಟ್ಟಿದ್ದು ಮೋದಿ ಸರ್ಕಾರ. ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಜೊತೆಗೆ ಬರುವಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಯಾರೋ ಶಾಲೆಯ ನೆಪದಲ್ಲಿ ಎಸ್ಡಿಪಿನವರು, ಸಿದ್ದರಾಮಯ್ಯನವರು, ಖಾದರ್ ಅವರ ಹೇಳಿಕೆಗಳನ್ನು ಕೂತ್ಕೊಂಡು ನೀವು ಇದನ್ನು ಮಾಡಬೇಡಿ. ವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಂಥವರು ಮಹಿಳೆಯರನ್ನು ಮಸೀದಿ ಕರ್ಕೊಂಡು ಹೋಗೋದ್ರ ಬಗ್ಗೆ ನೇತೃತ್ವವನ್ನು ತೆಗೆದುಕೊಳ್ಳಿ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SCS College of Nursing Science, Karnataka Ayurveda Medical College Hospital and hostels in an independent building. SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bhashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.